ಗೌಡ್ರೆ ಇದು ಯಾವ ಊರು ಗೌಡ್ರೆ ಇದು? ಸಿಗುರು. ಸೀಗೂರು. ಎಷ್ಟು ವರ್ಷದಿಂದ ಬೆಳೆ ಬೆಳೀತಾ ಇದ್ದೀರಾ? ನಾವೊಂದು 20 ವರ್ಷದ. ಹೌದಾ. ಈಗ ಇದಕ್ಕೆಲ್ಲ ಏನೇನು ಉಪಯೋಗಿಸಿದ್ದೀರಾ ಸರ್? ಇದಕ್ಕೆ ಆರ್ಗಾನಿಕ್ ಕಂಪ್ನಿಯಿಂದ ನೆಶಪ್ ಅಂತ ಶೇತು, ಸ್ಟಿಮ್ ರಿಚ್, NPK ಅಂತ ಟ್ರಂಚಿಂಗ್ ಕೊಟ್ಟಿದ್ರು. ಎಷ್ಟು ಸಾರಿ ಟ್ರಂಚಿಂಗ್ ಮಾಡಿದ್ದೀರಾ? ಸರ್ 2 ದಪ್ಪ ಟ್ರಂಚಿಂಗ್ ಮಾಡಿದೀವಿ. ಈಗ ಒಂದಪ್ಪ ರೋಗಕ್ಕೆ ಅಂತ ಸ್ಪ್ರೇ ಕೊಟ್ಟಿದ್ದಾರೆ. ಅಂದರೆ ರೋಗ ಬಂದಿದೆಯಾ? ರೋಗ ಬಂದಿಲ್ಲ ಸರ್. ಮುಂಚಿತವಾಗಿ ಮಾಡ್ಕೊಂಡಿದ್ದೀರಾ? ಮುಂಚೆನೆ ನಾವು ಸ್ಪ್ರೇ ಕೊಡ್ತಾ ಇದೀವಿ. ಮುಂಚೆನೆ ವಾರಕ್ಕೊಂದಪ್ಪ ಸ್ಪ್ರೇ ಕೊಟ್ಕೋತೀವಿ. ಹಂಗೆ ನೀವು ಅವ್ರು ಹೇಳ್ದಂಗೆ ಟ್ರಂಚಿಂಗ್ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಬರ್ತಾ ಇದೀವಿ. ಹೌದಾ. ನಾವು ಅಂಗಡಿಯಿಂದ ತತ್ತಿದ್ರಲ್ಲಿ ಅಷ್ಟೇನು ಇಳುವರಿಗೆ ನೋಡಿತಿಲ್ಲ ಇಷ್ಟೊಂದ. ಇವಾಗ ನಿಮ್ದು ಆರ್ಗಾನಿಕ್ ಯೂಸ್ ಮಾಡಿದ್ಮೇಲೆ ಪರವಾಗಿಲ್ಲ ಸರ್, ಚೆನ್ನಾಗೈತೆ. ಈಗ ಇಳುವರಿ ನಿಮ್ಗೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಚೆನ್ನಾಗಿದೆಯಾ? ಹೌದು ಸರ್. ಈ ಸಲ ನೆಕ್ಸ್ಟ್ ತಪ್ಪಕ್ಕಿಂತ ಇದಪ್ಪ ನಾವು ಚೆನ್ನಾಗಿ ಇಳುವರಿ ತೋರಿಸ್ಬೋದು. ಸುಮಾರು ಎಷ್ಟು ಎಕರೆ ಇರ್ಬೋದು ಸರ್? ಹಾಕಿದೀವಿ ಒಂದು 4-5 ಎಕರೆ ಗಂಟ. ಇಲ್ಲಿ ಬಂದಿರೋ 1.5 ಎಕರೆ ಫ್ಲಾಟ್ ಇದು. ಖರ್ಚು ಹೆಂಗಾಗಿರ್ಬೋದು ಹೋಸಲಿಗಿಂತ ಈ ಸಲ? ಸರ್ ಈ ಸಲ ಖರ್ಚು ಅಂಗಡಿಯಲ್ಲಿ ಜಾಸ್ತಿ ಖರ್ಚು ಬೀಳ್ತಿತ್ತು. ನಿಮ್ಮ ಕಂಪ್ನಿಯಿಂದ ಸ್ವಲ್ಪ ಕಮ್ಮಿ ಆಗೈತೆ ಖರ್ಚುವೆ. ಇಳುವರಿನೂ ಚೆನ್ನಾಗಿ ಕಾಣ್ತಾ ಐತೆ. ಈಗ ಇದರಿಂದ ನೀವು ಆರ್ಗಾನಿಕ್ ರೈತರಿಗೆ ಬೇರೆ ಸಜೆಷನ್ ಏನಾರು ಹೇಳ್ತೀರಾ? ಸರ್ ಹೇಳ್ತೀವಿ. ಏನಂತ ಹೇಳ್ಬೋದು? ನಿಮ್ಮ ಕಂಪ್ನಿಯಿಂದ ತಗೊಂಡ್ರೆ ಉಪಯೋಗ ಐತೆ, ಇಳುವರಿ ಐತೆ, ಆಮೇಲೆ ರಿಸಲ್ಟ್ ಚೆನ್ನಾಗೈತೆ, ಖರ್ಚು ಕಮ್ಮಿ ಐತೆ. ಖರ್ಚು ಈಗ ಅದಕ್ಕೂ ಇದಕ್ಕೂ ಎಷ್ಟು ಖರ್ಚು ಕಡಿಮೆ ಬರ್ಬೋದು 1 ಎಕರೆಗೆ? ಸರ್ 1 ಎಕರೆಗೆ ಅದರಲ್ಲಿ ನಾವು ಮಾಡ್ತಿದ್ದು ನೋಡಿದ್ರೆ ಒಂದು 50,000-60,000 ಗಂಟೆ ಹೋಯ್ತಿತ್ತು. ನಿಮ್ದು ಲೆಕ್ಕಾಚಾರದಲ್ಲಿ ನಾವು 2 ಎಕರೆಗೆ ಇವಾಗ 40,000-45,000 1 ಎಕರೆಗೆ ಅದಕ್ಕೆ 60,000 ಬೀಳ್ತಿತ್ತು. ಇದಕ್ಕೆ 2 ಎಕರೆಯಿಂದ 45,000 ಆಗಿರೋದು. 45,000 ಗಂಟೆ ಮಾಡ್ಕೊಂಡಿದ್ದೀವಿ. ಹೌದಾ, ಸರಿ.